ಕಾಯಕ ಮತ್ತು ದಾಸೋಹ ತತ್ವಗಳನ್ನು ಈ ಸಮಾಜಕ್ಕೆ ಕಟ್ಟೋದರು. ನಮ್ಮ ಈ ಜಾತಿ ವ್ಯವಸ್ಥೆ ಇದೆಯಲ್ಲ, ಚಿತ್ರಋಣದ ವ್ಯವಸ್ಥೆ ಇದೆಯಲ್ಲ, ಇದನ್ನ ಮಾಡಿದವರು ಸ್ವಾರ್ಥಕ್ಕೋಸ್ಕರ ಮಾಡೋದು, ದೇವ್ರು ಮಾಡೋದಲ್ಲ. ಇದ್ಯಾರ ನಿದ್ದೆ ಮಾಡ್ತಾವ್ರಲ್ಲ ಅವರು, ಯಾಕ್ರಿ ನಿದ್ದೆ ಮಾಡ್ತೀರ? ರಾತ್ರಿ ನಿದ್ದೆ ಮಾಡಿರ್ಲಿಲ್ವಾ? ಕಾಯಕ ಮತ್ತು ದಾಸೋಹ, ಈ ಚತುರ್ವರ್ಣ ವ್ಯವಸ್ಥೆ ಇದೆಯಲ್ಲ, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅಂತ ಮಾಡಿದ್ರು. ಈ ಶೂದ್ರರು ಕೈನಲ್ಲಿ ದುಡ್ಡಿರಬಾರದು, ಅದಕ್ಕೋಸ್ಕರ ಇವರು ಯಾವಾಗಲೂ ಕೆಲಸ ಮಾಡುತ್ತಲೇ ಇರಬೇಕು. ದುಡ್ಡು ಸೇರ್ಬಿಟ್ರೆ ಕೆಲಸ ಮಾಡಲ್ವಲ್ಲ, ಅದಕ್ಕೋಸ್ಕರ ಶೂದ್ರ ಜನಾಂಗವನ್ನು ನಿರ್ಮಾಣ ಮಾಡಿದ್ರು. ನಾನು ಶೂದ್ರನೇ, ಬರೀ ನೀವು ಅಷ್ಟೇ ಶೂದ್ರರಲ್ಲ, ನಾನು ಶೂದ್ರನೇ. ಶೂದ್ರ ಜನಾಂಗ ಅಂತಂದ್ರೆ ಒಕ್ಕಲಿಗರು ಶೂದ್ರರೇ, ಲಿಂಗಾಯತರು ಶೂದ್ರರೇ, ನಾವೆಲ್ಲರೂ ಶೂದ್ರರೇ. ನಾವೆಲ್ಲರೂ ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದವು. ಶೂದ್ರ ಜನಾಂಗ ಇತ್ತಲ್ಲ, ಇವರು 100ಕ್ಕೆ 80% ಜಾಸ್ತಿ ಇದ್ದಾರೆ. ಈ 100ಕ್ಕೆ 80% ಇದ್ದವರೆಲ್ಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು. ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದ್ರು. ಅಸಮಾನತೆ ನಿರ್ಮಾಣ ಆಯಿತು ಸಮಾಜದಲ್ಲಿ. ಅದಕ್ಕೆ ಶಿಕ್ಷಣ ಅತ್ಯಂತ ಅವಶ್ಯ ಅಂತಕ್ಕಂಥದ್ದನ್ನ ಮನಗಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಮೂಲಭೂತ ಹಕ್ಕಾಗಿ ಮಾಡ್ತಕ್ಕಂಥ ಕೆಲಸವನ್ನ ಅದನ್ನ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಇಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಶಿಕ್ಷಣ ಇಲ್ಲದೆ ಹೋದರೆ ನಾವು ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ, ಸ್ವಾಭಿಮಾನನೂ ಕೂಡ ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಶಿಕ್ಷಣದಿಂದ ಯಾರ್ಯಾರು ವಂಚಿತರಾಗಿದ್ರು ಅವರೆಲ್ಲರೂ ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದೆ ಉಳಿದ್ರು, ರಾಜಕೀಯವಾಗಿ ಹಿಂದೆ ಉಳಿದ್ರು, ಶೈಕ್ಷಣಿಕವಾಗಿ ಹಿಂದೆ ಉಳಿದ್ರು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟ ಮೇಲೆ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿದವು. ಸಮಾನ ಅವಕಾಶಗಳು ಸಿಕ್ಕಿದವು. ಈ ಸಮಾನ ಅವಕಾಶಗಳು ಸಿಕ್ಕದ್ರಿಂದ ಈಗ ನಿಮ್ಮಲ್ಲಿ ಅನೇಕ ಜನ ವಿದ್ಯಾವಂತರಾಗಲಿಕ್ಕೆ ಅನುಕೂಲ ಆಯಿತು. ಈಗ ಶ್ರೀನಿವಾಸ್ ಇದಾರಲ್ಲ, ನೀವು ಇವರು ಶ್ರೀನಿವಾಸ್, ನೀವು ಶ್ರೀನಿವಾಸ್ ಅಲ್ಲ, ನೀವು ಶ್ರೀನಿವಾಸ್, ನಮ್ಮ IAS ಆಫೀಸರು ಗಾಯತ್ರಿ, ಕೃಷ್ಣ ಪ್ರಸಾದ್ ಅವರು ಕೂಡ, ಇವರೆಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ವಿದ್ಯಾವಂತರಾಗಿರೋದು ಅಲ್ವೇನ್ರಿ? ಯಾರು? ದೇವದಾಸ್ ವಕೀಲರು. ನಾನೇ 1947 ಆಗಸ್ಟ್ 3ನೇ ತಾರೀಕು ಹುಟ್ಟಿರೋನು. ಈಗ 79 ವರ್ಷ ನಡೀತಾ ಇದೆ ನನಗೆ. ಇವರೆಲ್ಲ ಈಚೆ ಹುಟ್ಟಿರೋರು ಅನ್ನೋ ಕಾಣಿಸುತ್ತೆ, ಸ್ವಾತಂತ್ರ್ಯ ಬಂದ ಮೇಲೆ ಹುಟ್ಟಿರೋರು. 47 ನಾನು ಹುಟ್ಟಿದ್ದು 1947 ಆಗಸ್ಟ್ 3ನೇ ತಾರೀಕು ಹುಟ್ಟಿದ್ದು. ಇವರೆಲ್ಲ ಈಚೆ ಹುಟ್ಟಿರೋರು. ಸಂವಿಧಾನ ಬಂದ ಮೇಲೆ, ಸಂವಿಧಾನ ಜಾರಿಯಾಗಿ 1950 26ನೇ ತಾರೀಕು, ಅಲ್ಲಿ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳು ಸಿಕ್ಕಬೇಕು. ಸಮಾನ ಅವಕಾಶಗಳು ಸಿಕ್ಕಿದಾಗ ಮಾತ್ರ ನಾವು ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಗ್ತದೆ, ಎಲ್ರಿಗೂ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಮನಮೋಹನ್ ಸಿಂಗ್ರವರು ಇದ್ದಾಗ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಲ್ಲಿ ಇದ್ದಂಥ ಶಿಕ್ಷಣವನ್ನ ರೈಟ್ ಟು ಎಜುಕೇಶನ್
ರೈಟ್ ಟು ಎಜುಕೇಶನ್ ಅಂತ ಮಾಡಿದ್ರು. ಅದು ಈಗ ಮೂಲಭೂತ ಹಕ್ಕಾಗಿ ಆಗಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಭಾಷಣ ಮಾಡ್ತಾ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತಂದ್ರೆ, 1950 ಜನವರಿ 26ನೇ ತಾರೀಕು ಆದ್ಮೇಲೆ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಆ ಸಮಾಜದಲ್ಲಿ ಅನೇಕ ಅಸಮಾನತೆಗಳಿದ್ದಾವೆ. ಆರ್ಥಿಕವಾಗಿ ಅಸಮಾನತೆ ಇದೆ, ಸಾಮಾಜಿಕವಾಗಿ ಅಸಮಾನತೆ ಇದೆ, ಶೈಕ್ಷಣಿಕವಾಗಿ ಅಸಮಾನತೆ ಇದೆ, ರಾಜಕೀಯವಾಗಿ ಅಸಮಾನತೆ ಇದೆ. ಇವರೆಲ್ಲರಿಗೂ ಕೂಡ ಸಮಾನತೆ ಬರಬೇಕಾದ್ರೆ, ಇವರೆಲ್ಲ ಮುಖ್ಯವಾಗಿ ಬರಬೇಕಾದ್ರೆ ಅಸಮಾನತೆ ತೊಲಗಲೇಬೇಕು ಅಂತಕ್ಕಂಥ ವಿಚಾರಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸೇರಿಸಿದ್ದಾರೆ. DDU ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.